ಟಿವಿ9 ಜೊತೆ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರೇ, ಮೈಸೂರು ತಲುಪೋದಕ್ಕೆ 2-3 ದಿನ ಅಷ್ಟೇ ಬಾಕಿ ಇದೆ. ನೀವು ಹೋರಾಟವನ್ನು ತೀವ್ರಗೊಳಿಸಿದಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮ್ಮ ವಿರುದ್ಧದ ಆಕ್ರೋಶವನ್ನು ಜಾಸ್ತಿ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ವ್ಯಕ್ತಿಗತವಾದಂಥ ಮಟ್ಟಕ್ಕೂ ಕೂಡ ಸಿದ್ದರಾಮಯ್ಯ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಅವ್ರು ಏನಾದರೂ ಹಾರಾಡಲಿ ಚೀರಾಡಲಿ ನಮ್ಮ ಹೋರಾಟವನ್ನು ಬಗ್ಸೋದಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇದ್ದೀರಿ ಯಾವ ರೀತಿ ಒಂದು ಸ್ಪಂದನೆ ಸಿಗ್ತಾ ಇದೆ ನಮ್ಮ ಈ ಹೋರಾಟಕ್ಕೆ. ರಾಜ್ಯದ ಮೂಲೆಗಳಿಂದ ಸ್ವಯಂ ಪ್ರೇರಿತರಾಗಿ ಇವತ್ತು ನಮ್ಮ ಹೋರಾಟದಲ್ಲಿ ಧುಮುಕಿದ್ದಾರೆ. ಇವತ್ತು 25,000 30,000ವರೆಗೂ ಕೂಡ ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಹತಾಶರಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ರೀತಿ ನಮ್ಮನ್ನು ನಿಂದನೆ ಮಾಡ್ತಕ್ಕಂಥದ್ದು ಇದೇನು ಹೊಸದೇನಲ್ಲ. ಹಿಂದೂ ಕೂಡ ಮಾಡಿದ್ದಾರೆ, ಇವಾಗಲೂ ಕೂಡ ಮಾಡ್ತಾ ಇದ್ದಾರೆ. ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಹೋರಾಟದ ಬಿಸಿ ತಟ್ಟಿದ ಕಾರಣಕ್ಕಾಗಿ ಅವರು ವ್ಯಕ್ತಿಗತವಾದಂತಹ ಒಂದು ವಿಚಾರವನ್ನು ಎತ್ತಿಕೊಳ್ತಾ ಇರುವಂಥದ್ದು ಸಂಪೂರ್ಣವಾಗಿ ತಟ್ಟಿದೆ. ಅದರ ಪರಿಣಾಮನೇ ಇವತ್ತು ಮನಬಂದಂತೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಸ್ವತಃ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಬೆಂಗಳೂರಿಗೆ ಒಂದು ಶಾಸಕರನ್ನ ತಾಕೀತು ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೆ ಏನು ಮಾಡಬೇಕು ತೋಚ್ತಾ ಇಲ್ಲ. ಒಂದು ಕಡೆ ಶಾಸಕರು ವಿಶ್ವಾಸವನ್ನು ಸಂಪೂರ್ಣ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ. ಆಡಳಿತ ಯಂತ್ರದ್ದು ಸಂಪೂರ್ಣ ಕುಸಿದಿದೆ. ನೋಡಿದ್ರೆ ಮೊನ್ನೆ ದಿನ DK ಶಿವಕುಮಾರ್ ಅವರು ಗ್ಯಾರಂಟಿ ಬಗ್ಗೆ ಮಾತನಾಡ್ಬೇಕಾದ್ರೆ ಅವರ ಜನಾಂದೋಲನದಲ್ಲೇ ತಾಯಂದರು ಪ್ರಶ್ನೆ ಮಾಡಿದ್ರು, ಎಲ್ಲಿದೆ ಎಲ್ಲ ಬಂದ್ ಮಾಡಿದ್ರು ನೀವು ಅಂತೇಳಿ. ಇದು ಇವರ ಆಡಳಿತದ ವೈಖರಿ ಇವತ್ತು. ಹಾಗಾಗಿ ಹೋರಾಟದ ಕಿಚ್ಚು ದಿನೇ ದಿನ ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರಲ್ಲಿ ಆತಂಕವು ಕೂಡ ಹೆಚ್ಚಾಗ್ತಾ ಇದೆ. ನಮ್ಮ ಹೋರಾಟ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ. ನೀವು ಇವತ್ತು ಮಂಡ್ಯದಲ್ಲಿ ನಿಮ್ಮ ಹೋರಾಟ ನಡೀತಾ ಇದೆ. ನಿನ್ನೆ ಮಂಡ್ಯದಲ್ಲಿ DK ಶಿವಕುಮಾರ್ ಜನಾಂದೋಲನ ಮಾಡುವಂತ ಸಂದರ್ಭದಲ್ಲಿ ನೀವು ಶಿಕಾರಿಪುರದ ಶಾಸಕರಾಗಿರುವಂತದ್ದು ಕಾಂಗ್ರೆಸ್ನ ಭಿಕ್ಷೆ ಅನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಭಾಷಣದಲ್ಲಿ. ಅಲ್ಲರಿ, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು, ಆಶೀರ್ವಾದ ಮಾಡಿರ್ತಕ್ಕ ನಮ್ಮ ತಾಲೂಕಿನ ಜನತೆ, ಶಿಕಾರಿಪುರ ತಾಲೂಕಿನ ಮತದಾರರು, ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ನಂಗೆ ಜಯ ಸಿಕ್ಕಿದೆ. ಹಾಗಾಗಿ ಮನಬಂದಂತೆ ಮಾತನಾಡ್ತಾ ಇದ್ದಾರೆ, ಅದಕ್ಕೇನು ಬೆಲೆ ಇಲ್ಲ. ಇವತ್ತು ಪಾದಯಾತ್ರೆ ಸಂದರ್ಭದಲ್ಲಿ ನಿಮ್ಮ ರಾಜ್ಯ ಪ್ರಧಾನ ಶ್ರೀ ಪ್ರೀತಮ್ ಗೌಡ ಬೆಂಬಲಿಗರು ಮತ್ತು JDS ಕಾರ್ಯಕರ್ತರ ಮಧ್ಯೆ ನಡೆದಂತಹ ಸಂಘರ್ಷ ಒಂದಷ್ಟು ನಿಮ್ಮ ಗಮನಕ್ಕೆ ಬಂದಿದೆಯಾ ನಿಮಗೆ? ಅದು ಬಂದಿದೆ. ಯಾತ್ರೆ ಮುಗಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶ್ ಜೊತೆ ಕಿರಣ್ ಹನೇಡ್ಕ, ಟಿವಿ9 ಮಂಡ್ಯ.